ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿ ಮಾಡೋದ್ರಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ವೆಲ್ಕಮೇ ಮಾಡಿಲ್ಲ. ಹಾಗೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ, ಹಾಗೇ ಮರೆತೇ ಹೋದೆ. ಹಾಗೇ ವೀಡಿಯೋಸ್ ಆನ್ ಮಾಡಿದೆ, ಹಾಗೆ ಮಾಡಿಕೊಂಡು ಹಾಗೆ ಹೋದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮದೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತು ಶನಿವಾರ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳೂ ನನಗೆ ಕಮೆಂಟ್ ಮಾಡಿ. ಇವತ್ತಿನ ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ವಾಂಗಿಭಾತ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ವಾಂಗಿಭಾತ್ಗೆ ಇವತ್ತು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ವಾಂಗಿಭಾತ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಬದನೆಕಾಯಿ ಯೂಸ್ ಮಾಡೋದಿಲ್ಲ. ಈ ಬದನೆಕಾಯಿ ನಾನು ತರೋದಿಲ್ಲ. ಅದಕ್ಕೆ ನಾನು ವಾಂಗಿಭಾತ್ಗೆ ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಕ್ಯಾಪ್ಸಿಕಮ್ ಭಾತ್ ಮಾಡ್ತಾಯಿದ್ದೀನಿ. ಸೇಮ್ ವಾಂಗಿಭಾತ್ ಅದೇ ಥರ ಮಾಡೋದು, ಆದ್ರೂ ನಾನು ವಾಂಗಿಭಾತ್ಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಯಾರ್ಯಾರು ಇದೇ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫಸ್ಟಿಗೆ ನಾನು ಕ್ಯಾಪ್ಸಿಕಮ್ಮು ಸ್ವಲ್ಪ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇ ಅದಕ್ಕೆ ಈರುಳ್ಳಿ ನಾನು ಏನೇನು ಹಾಕ್ತೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂಥೇಳಿ ಇವಾಗ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ನಿಮಗೆ. ನಾನು 2 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಗೆ 2ರಿಂದ 3 ಸ್ಪೂನು ಕಡಲೆಬೀಜ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಅಂದರೆ ಒಂಥರ ಬ್ರೌನ್ ಆಗಬೇಕು ಕಡಲೆಬೀಜ, ಆ ಥರ ಅಷ್ಟು ತನಕ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಕಡಲೆಬೀಜ ಒಂದು ಸ್ವಲ್ಪ ಫ್ರೈ ಆದರೆ ಬಾಯಿಗೆ ತಿನ್ನೋವಾಗ ಚೆನ್ನಾಗಿರುತ್ತಲ್ವ, ಕುರುಮ ಅನ್ನುತ್ತೆ. ಅದಕ್ಕೇ ನಾನು ಫಸ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೆ. ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸಾಸಿವೆ ಹಾಕ್ಕೊಂಡು ಆಮೇಲೆ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಇದು ಚೆನ್ನಾಗಿ 2-3 ಮಿನಿಟ್ಸು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಮಾಡಿಕೊಂಡ್ರೆ ಅದು ಬೇಗ ಕಪ್ಪಗಾಗುತ್ತೆ, ಒಳಗಡೆ ಎಲ್ಲ ರೋಸ್ಟ್ ಆಗಲ್ಲ. ಅದಕ್ಕೇ ಏನಕ್ಕೆ ಈ ಥರ ಸ್ಲಿಮ್ಮಾಗಿ ಮಾಡ್ತಾಯಿದ್ದೀನಿ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ. ಇದು ಇಷ್ಟು ಫ್ರೈ ಆಗಿದೆ, ಇಷ್ಟು ಸಾಕು. ಇದಕ್ಕೆ ನಾನಿವಾಗ ಖಾರಕ್ಕೆ 3ರಿಂದ 4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಇದು ಕಲರ್ ಮೆಣಸಿನ್ಕಾಯಿ ಅಲ್ಲ, ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾನು 2 ಈರುಳ್ಳಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟು ದಪ್ಪನೂ ಇಲ್ಲ, ಅಷ್ಟು ಸಣ್ಣನೂ ಇಲ್ಲ, ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಆಗಿರುವಂತಹ 2 ಈರುಳ್ಳಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಬ್ರೌನಿಷ್ ಬರಬೇಕು, ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಾವಿದು ಫ್ರೈ ಹೆಂಗೆ ಮಾಡ್ತೀವೋ ಅದೇ ಸ್ವಲ್ಪ ಟೇಸ್ಟ್ ಆಗುತ್ತೆ. ವಾಂಗಿಭಾತ್ ಅನ್ನೋದು ಕ್ಯಾಪ್ಸಿಕಮ್ ಭಾತ್ ಅಲ್ವಾ, ಅದಕ್ಕೆ ಸ್ವಲ್ಪ ಎಲ್ಲನೂ ಫ್ರೈ ಆಗಬೇಕು. ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಸ್ವಲ್ಪ ದಪ್ಪ ಸೈಜು 1 ಟೊಮೊಟೊನ ತೊಗೊಂಡಿದ್ದೀನಿ. ನಿಮಗೆ ಟೊಮೊಟೊ ಎಷ್ಟು ಬೇಕು ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಹಾಕ್ಕೊಂಡಿದ್ರೆ ಗ್ರೇವಿ ಜಾಸ್ತಿ ಆಗುತ್ತೆ. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಇದು ಟಿಪ್ಸು ಖಂಡಿತವಾಗ್ಲೂ ನೆನಪಿಟ್ಕೋಬೇಕು. ಯಾಕಂದರೆ ನಾವು ಎಷ್ಟು ಟೊಮೊಟೊ ಹಾಕ್ತೀವೋ ಅಷ್ಟು ಸ್ವಲ್ಪ ಗ್ರೇವಿನೆಸ್ಸು ಜಾಸ್ತಿ ಆಗುತ್ತೆ. ನಾನಿದು 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು 2 ಈರುಳ್ಳಿ 1 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ ಹಾಕೋದ್ರಿಂದ ಅದಕ್ಕೆ 1 ಟೊಮೊಟೊ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಅಲ್ವಾ, ಅದಕ್ಕೇ ಟೊಮೊಟೊ 1 ತೊಗೊಂಡಿದ್ದೀನಿ. ನಿಮಗೆ ಟೊಮೊಟೊ ಜಾಸ್ತಿ ಬೇಕಾದ್ರೂ ಟೊಮೊಟೊನೂ ಹಾಕ್ಕೋಬೋದು. ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇದಕ್ಕೆ ನಾನು ಇವಾಗ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ತೀರಾ ದಪ್ಪ ಸೈಜು ಕಟ್ ಮಾಡಿ ಇಟ್ಕೊಂಡ್ರೆ
ತಿನ್ನೋಕ್ಕೂ ಬಾಯಿಗೆಲ್ಲ ಸಿಗುತ್ತಾ ಇರುತ್ತೆ. ಆ ಥರ ಇಟ್ಕೋಬೇಡಿ. ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಬಾಯಿಗೆ ಒಂದೊಂದೇ ಸಿಗ್ತಾಯಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಫ್ರೈಯು ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ, ಕ್ವಿಕ್ಲಿ ಆಗುವಂತಹ ವಾಂಗಿಬಾತ್ ರೆಸಿಪಿ ಆಗಿದ್ದರಿಂದ ಕ್ಯಾಪ್ಸಿಕಮ್ಮು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದು ಸ್ವಲ್ಪ ಕಟ್ ಮಾಡಿ ಈ ಸೈಜ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ 3 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಪ್ಸಿಕಮ್ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು. ಅರಿಶಿನ ಇವಾಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಆಮೇಲೂ ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಂಡ್ರೆ ಸ್ವಲ್ಪ ಅರಿಶಿನದ್ದು ಸ್ವಲ್ಪ ಹಸಿ ವಾಸನೆ ಎಲ್ಲ ಇರುತ್ತಲ್ವ, ಅದೆಲ್ಲ ಫ್ರೈದಲ್ಲಿ ಹೋಗುತ್ತೆ ಅಂಥೇಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂಥೇಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ತಟ್ಟೆ ಒಂದು 5 to 10 ಮಿನಿಟ್ಸ್ ಮುಚ್ಚಿಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆಗಬೇಕು. ನಾವು ಇವಾಗ ಕಡಲೆ ಬೀಜನೂ ಫ್ರೈ ಮಾಡ್ಕೊಂಡಿದ್ವಲ್ವ, ಅದು ಇವಾಗಲೂ ಅದೂ ರೋಸ್ಟ್ ಆಗಿರುತ್ತೆ. ರೋಸ್ಟ್ ಆದಾಗ ಬಾಯಿಗೆ ಸಿಗ್ತಾ ಇರುತ್ತೆ. ಆಮೇಲೆ ನೀವು ಏನು ಹಾಕಿದ್ರೂ ಕಡಲೆಬೀಜ ಮೆತ್ತಗಾಗಲ್ಲ. ಇವಾಗ ನಾನಿದು ವಾಂಗಿಭಾತ್ ಮಸಾಲೆ, ವಾಂಗಿಭಾತ್ ಪೌಡರ್, ಇದು ಅಂಗಡಿಯಲ್ಲಿ ಸಿಗುವಂತಹ ವಾಂಗಿಭಾತ್ ಪೌಡರ್. ನಾನು ಸ್ವಸ್ಟಿಕ್ ಅವರ ವಾಂಗಿಭಾತ್ ಪೌಡರ್ ತೊಗೊಂಡಿದ್ದೀನಿ. ನಾನು ಸ್ಪೂನ್ ಕೌಂಟಿಂಗ್ ಅಂದರೆ ಸಾರಿ ಫ್ರೆಂಡ್ಸ್, ಟೊಮಾಟೋನ ಹಾಕ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಕ್ಯಾಪ್ಸಿಕಮು ಫ್ರೈ ಆದಮೇಲೆ ನೋಡ್ಕೋಬೇಕು, 3/4% ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊನ ಹಾಕಬೇಕು. ಟೊಮೊಟೊನ ಹಾಕಿ ಮುಚ್ಚಿಟ್ಬಿಟ್ಟಿದೆ ಒಂದು 5 ಮಿನಿಟ್ಸು, ಸ್ಲಿಮ್ಮಾಗಿಟ್ಟು ಮುಚ್ಚಿಟ್ಬಿಟ್ಟಿದೆ. ಆಮೇಲೆ ಅದಕ್ಕೆ ನಾನಿವಾಗ ವಾಂಗಿಭಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಟೇಸ್ಟ್ ಪ್ರಕಾರ ನಿಮಗೆ ವಾಂಗಿಭಾತ್ ಫ್ಲೇವರ್ ಥರ ಬರಬೇಕು ಅಂದರೆ ನೀವು 2ರಿಂದ 3 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಆಮೇಲೆ ಇಲ್ಲ ಅಂದರೆ ನಿಮ್ಗೆ ಬೇಡ, ಮಾಮೂಲಿ ಸ್ವಲ್ಪ ಲೈಟಾಗಿ ಫ್ಲೇವರ್ ಇರಲಿ ಅಂದರೆ 2 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ, 2ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ ಇವಾಗ ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣು ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರ, ಎಷ್ಟು ಅಂದರೆ ಚಿಕ್ಕ ಕೋಳಿ ಥರ ಇಷ್ಟು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಅದೇ ನಮ್ಮ ಮನೇಲಿ ಹುಳಿ ಇಷ್ಟ ಆಗೋದಿಲ್ಲ ಅಂಥೇಳಿ ಇವಾಗ ಹುಣಸೆಹಣ್ಣು ಹಾಕೋದ್ರಿಂದ ಗ್ರೇವಿನೆಸ್ಸು ಒಂದು ಸ್ವಲ್ಪ ನೀರು ಆಯ್ಲಿ ಥರ ಇರುತ್ತಲ್ವ, ಅದೆಲ್ಲ ಕುದಿಯೋ ತನಕನೂ ಇವಾಗ ಬಿಡ್ತೀನಿ. ಬಿಟ್ಬಿಟ್ಟು ಚೆನ್ನಾಗಿ ಅದು ಕುದಿಬೇಕು. ಕುದ್ದಿದ್ದಾದಮೇಲೆ ಇವಾಗ ಈ ಕಡೆ ರೈಸು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು 2 ಸೆಕೆಂಡ್ಸ್ ಅಷ್ಟೇ ಬಿಟ್ಬಿಟ್ಟಿದೆ. ಅದು ಹುಣಸೆಹಣ್ಣೆಲ್ಲ ಫ್ರೈ ಆಗಲಿ ಅಂಥೇಳಿ, ಹುಣಸೆಹಣ್ಣೆಲ್ಲ ಸ್ವಲ್ಪ ಸಿಗಲಿ ಅಂಥೇಳಿ. ಇವಾಗ ವಾಂಗಿಭಾತ್ ರೆಡಿ. ಇದು ನನ್ನ ಮಗಳಿಗೆ ಸ್ವಲ್ಪ ಗ್ರೇವಿ ಎಲ್ಲ ಕಡಿಮೆ ಮಾಡಿ ಕೊಡ್ತೀನಿ. ಅವಳು ಜಾಸ್ತಿ ಗ್ರೇವಿ ತಿನ್ನೋದಿಲ್ಲ ಅಂಥೇಳಿ ಸ್ವಲ್ಪ ಗ್ರೇವಿನೆಸ್ಸು ಕಡಿಮೆ ಇದೆ. ಇದು ನನ್ನ ಹಸ್ಬೆಂಡಿಗೆ ತಿಂಡಿ ರೆಡಿ. ನನ್ನ ಮಗಳೆಲ್ಲ ಹೋಗಾಯಿತು. ಇವಾಗ ಜಸ್ಟ್ ನಾನು ತಿಂಡಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಬಾಚಣಿಗೆಲ್ಲ ತಂದೆ ಇಟ್ಬಿಟ್ಟಿದ್ಲ, ಅದೆಲ್ಲ ಎತ್ತಿಟ್ಟೆ. ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದೆಲ್ಲ ನೆನೆ ಹಾಕಿದೆ. ತೊಳೆಯೋಣ ಅಂದ್ಕೊಂಡು, ಹ್ಯಾಂಡ್ ವಾಶ್ ಮಾಡೋಣ ಅಂದ್ಕೊಂಡು ಇವಾಗ ತಿಂಡಿ ತಿನ್ನೋಣ. ತಿಂಡಿ ತಿಂದುಬಿಟ್ಟು ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ತೋತಾಪುರಿ ಮಾವಿನಕಾಯಿ ನಮ್ಮ ಹಸ್ಬೆಂಡೇ ಕಟ್ ಮಾಡಿಟ್ಟಿದ್ದೆ. ಅವರು ತಿಂದಿಲ್ಲ, ಅದಕ್ಕೆ ನಾನೇ ತಿಂತಾಯಿದ್ದೀನಿ. ಈ ಮಾವಿನಕಾಯಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಅದಕ್ಕೆ ಇವಾಗ ತಿಂತಾಯಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ ಫ್ರೆಂಡ್ಸ್. ಇವಾಗ ಬೆಳಗ್ಗೆಯಿಂದೆಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಮಗಳಿಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕಂತೆ, ಬನ್ನಿ ಮಾಡೋಣ. ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಮ್ಯಾಂಗೋ ಇತ್ತು, ಅದು ಫುಲ್ ಹಾಕ್ಬಿಟ್ಟು ಮಾಡಿರೋದು. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಚಿನ್ನಿ. ಟೇಸ್ಟ್ ಮಾಡು. ಚೆನ್ನಾಗಿದೆ. ಟೇಸ್ಟ್ ಆಗಿದೆನಾ? ಹುಳಿ ಐತಾ ಸ್ವೀಟ್ ಐತಾ? ಸರಿ, ಎಲ್ಲ ಕುಟ್ಬಿಟ್ಟು ಫಿನಿಶ್ ಮಾಡು, ಸರಿನಾ? ಮ್ಯಾಂಗೋ ಮಿಲ್ಕ್ ಶೇಕು ನನ್ನ ಮಗಳಿಗೆ ಮಾಡಿಕೊಟ್ಟೆ. ಚೆನ್ನಾಗಿದೆ, ಬೇರೆ ಥರ ಮಾಡಿದ್ದೆ. ಅದು ನಿಮಗೆ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಾನು ಮ್ಯಾಂಗೋ ಸೀಸನ್ ಇದೆ ಅಲ್ವಾ, ಇವಾಗ ಒಂದು ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು, ಅದಕ್ಕೆ ಹಂಗೆ ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ ಮಿಲ್ಕ್ ಶೇಕ್ ಮಾಡಿ ಕೊಟ್ಟಿದ್ದೀನಿ. ನಿಮಗೇನಾದರೂ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ತೀನಿ, ಸರಿನಾ?
ಅವಳು ಕುಡೀಲಿ, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಊಟ ಮಾಡಬೇಕು. ಊಟಕ್ಕೆ ನಿನ್ನೆ ರಾತ್ರಿ ರಸಮ್ ಸಾಂಬಾರು ಮಾಡ್ಕೊಂಡಿದ್ದೆ, ಅದು ಇತ್ತು. ಒಂದು ಸ್ವಲ್ಪ ವಾಂಗಿಬಾತ್ ಗೊಜ್ಜು ಇದೆ, ರೈಸು ಬೆಳಿಗ್ಗೆನೇ ಮಾಡ್ಕೊಂಡಿದ್ದೆ, ರೈಸು ಇದೆ. ಬಿಸಿ ಮಾಡಿಕೊಂಡು ಊಟ ಮಾಡೋದು ಅಷ್ಟೇ. ಆಮೇಲೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ, ಏನೇನಿರುತ್ತೆ ಅಂತೇಳಿ. ಮಾಮೂಲಿ ಇದ್ದಾಗ ಏನೋ ಕ್ಲಿಪ್ಪಿಂಗ್ಸು ವೀಡಿಯೋಸ್ ಏನೂ ಮಾಡೋದಿಲ್ಲ. ಏನಾದರೂ ಡಿಫ್ರೆಂಟಾಗಿದ್ದಾಗ ಮಾತ್ರ ವೀಡಿಯೋಸ್ ಮಾಡಿಬಿಟ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಊಟ ಎಲ್ಲ ಆಯಿತು. ಊಟ ಆದಮೇಲೆ ಇದು ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆದಿಂದ ಅಂದರೆ ಏನೇನೋ ಮ್ಯಾಜಿಕ್ ಆಗೋಯ್ತು ನಮ್ಮ ಮನೇಲಿ. ಅದು ವೀಡಿಯೋಸ್ ಮಾಡಬೇಕು ಅಂತ ಹೇಳಿದೆ, ಮಾಡಲಿಲ್ಲ. ಅದಕ್ಕೆ ಮರ್ತೇ ಹೋಗ್ಬಿಟ್ಟಿದೆ ನಾನು ವೀಡಿಯೋ ಮಾಡಬೇಕು ಅಂಥೇಳಿ. ಒಂದೊಂದು ದಿವಸ ಹಿಂಗೆ ಆಗುತ್ತೆ, ನಾನು ವ್ಲಾಗ್ ಮಾಡೋವಾಗ ಮರ್ತೇ ಬಿಡ್ತೀನಿ ಆ ದಿವಸ ವ್ಲಾಗ್ ಮಾಡ್ತಾಯಿದ್ದೀನಿ ಅಂಥೇಳಿ. ಅದಕ್ಕೆ ಮಾಡೋಕ್ಕೆ ಆಗಿಲ್ಲ. ಇವಾಗ ನನ್ನ ಮಗಳಿಗೆ ಪನ್ನೀರ್ ಫ್ರೈ ಬೇಕು ಅಂತೇಳಿದ್ನು ಸ್ನ್ಯಾಕ್ಸಿಗೆ, ಅದಕ್ಕೆ ಮಾಡೋಕ್ಕಿಟ್ಟಿದ್ದೆ. ಸರಿ, ಒಂದು ಕ್ಲಿಪ್ಪಿಂಗ್ಸ್ ಅದು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಅಲ್ಲಿ ಹಿಡ್ಕೊಂಡವಳೆ, ಏನೂ ಬಿಸಿ ಇಲ್ಲ, ಸುಮ್ಮನೆ ಹಿಡ್ಕೊಂಡವಳ ಅಷ್ಟೇ. ಫ್ರೆಂಡ್ಸ್, ಇವತ್ತು ನನ್ನ ಮಗಳಿಗೆ ಸ್ನ್ಯಾಕ್ಸ್ ಪನ್ನೀರ್ ಫ್ರೈ ಏನಾದರೂ ಮಾಡಿಕೊಡು ಅಂತೇಳಿ. ಏನೆಲ್ಲ ಇಷ್ಟ ಆಯಿತು ಚಿನ್ನಿ? ಏನೆಲ್ಲ ಇಷ್ಟ ಆಯಿತು? ಚಂಪಾಕಲಿ, ರಸಗೋಲ, ಆಮೇಲೆ ಆಮೇಲೆ ಶಂಕರಪಾಳಿ ಅಂತೆ ಸ್ವೀಟ್ ಮಾಡ್ತಾರಲ್ವ ಅದು, ಆಮೇಲೆ ಒಬ್ಬಿಟ್ಟು. ಅದು ಮಾಡಿಕೊಡು, ಇದು ಮಾಡಿಕೊಡು, ಇದು ಮಾಡಿಕೊಡು, ಅದು ಮಾಡಿಕೊಡು ಅಂದಿ ಲಾಸ್ಟಿಗೆ ಬಂದಿರೋದು ಪನ್ನೀರ್ ಫ್ರೈಗೆ ಬಂದಿರೋದು. ಹೇಳಿದೆ ನಾನು ಮಾಡೋದಿಲ್ಲ ಅವೆಲ್ಲ ಬೇಡ ಕಣಮ್ಮ ಅಂಥೇಳಿ. ಆಮೇಲೆ ಇಲ್ಲ ಬೇಕು ಮಾಡಿಕೊಡು ಅಂತ ಹೇಳೋದು. ಸರಿ ಅಂತೇಳಿ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾ ಇರೋದು? ಸೀರೆ ಬೇರೆ ಉಡ್ಕೊಂಡವಳೆ. ಸರಿ, ಅದು ಸ್ಪೂನ್ ಮಾಡು. ಕಡೆ ಹಾಲು ಕಾಸಕ್ಕಿಟ್ಟಿದ್ದೀನಿ. ಇವಾಗ ಟೈಮ್ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಫ್ರೈ ಆಗಲಿ. ಇವಾಗ ಟೈಮ್ ಅಂದ್ಬಿಟ್ಟು 5:30 ಏನೋ ಆಗಿದೆ. ಸುಮ್ಮನೆ ಮಲಿಕೊಂಡಿದ್ವಿ, ಟಿವಿ ಫೋನಲ್ಲಿ ನೋಡಿಕೊಂಡು ಏನೇನೋ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು. ಅವಳಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಇವತ್ತು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನೂ ಹೋಮ್ವರ್ಕ್ ಏನೂ ಮಾಡಿಲ್ಲ, ಇವಾಗ ಮಾಡ್ತಾಳೆ. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ರೂಮಲ್ಲಿ ಮಲಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಏನೂ ಕೆಲಸ ಇಲ್ಲ ಅಂಥೇಳಿ. ಕೆಲಸ ಹುಡುಕಿದ್ರೆ ತುಂಬ ಕೆಲಸ ಇದೆ, ಬೇಜಾರಾಗ್ತಾ ಇತ್ತು ಅಂಥೇಳಿ ಮಾಡಿಲ್ಲ. ಅದಕ್ಕೆ ಸ್ವೀಟ್ ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ಲು. ಸರಿ ಅಂಥೇಳಿ ಅದು ಇದು ಅದೇ ಹೇಳಿದ್ನಲ್ವ, ಏನಪ್ಪ ಬೇಳೆ ಒಬ್ಬಿಟ್ಟು, ಆಮೇಲೆ ಕಡಲೆ ಬೀಜ ಒಬ್ಬಿಟ್ಟು, ಆಮೇಲೆ ಚಂಪಾಕಲಿ, ರಸಗುಲ್ಲ, ಜಿಲೇಬಿ, ಕೇಸರಿ ಬಾತು, ಪಾಯಸ ಎಲ್ಲಾನು ಮಾಡಾಯ್ತು. ನಮ್ಮ ಮನೆಗೆ ಮಾಡಿ ಊಟನೂ ತಿಂದಿರೋದು ಆಯ್ತು ಅಲ್ವಾ ಚಿನ್ನು? ಇದು ಮುರ್ಸ್ಬಿಡ ಹಾಕು ಹಂಗೇನೆ. ಅದಕ್ಕೇನೆ ಅದೆಲ್ಲ ಮಾಡಿ ಅದು ಮಾಡು ಇದು ಮಾಡು ಅನ್ನೋದಕ್ಕೆ ಲಾಸ್ಟಿಗೆ ಪನ್ನೀರ್ ಫ್ರೈ ಇದು ಫಸ್ಟೇ ಹೇಳಿದ್ದೆ ನಾನು ಅವಳಿಗೆ, ನೀನು ಅದೇನೂ ತಿನ್ನೋದಿಲ್ಲ, ಜಸ್ಟ್ ಪನ್ನೀರ್ ಫ್ರೈ ಮಾಡ್ಕೊಡ್ತೀನಿ ತಿನ್ನು ಅಂತ ಹೇಳಿದೆ. ನನಗೆ ಅದೆಲ್ಲ ಬೇಡ, ನಂಗೆ ಅದು ಬೇಕು, ನಂಗೆ ಇದು ಬೇಕು, ಸ್ವೀಟ್ ಬೇಕು ಅಂತ ಹೇಳಿದ್ರು. ಲಾಸ್ಟಿಗೆ ಇವಾಗ ಅವರಪ್ಪ ಬರ್ತವ್ರೆ, ಅವ್ರ ಡ್ಯಾಡಿ ಬಂದಮೇಲೆ ಬೇಗ ಬರ್ತವ್ರು ಇವತ್ತು. ಬಂದ ಮೇಲೆ ಅವ್ರಿಗೆ ಹೇಳವಳೆ, ಹಾಂ ಆಫ್ ಮಾಡಿಬಿಡು. ಅವ್ರಿಗೆ ಹೇಳವಳೆ, ಇರು ನಾನೇ ಆಫ್ ಮಾಡ್ತೀನಿ. ಅವ್ರಿಗೆ ಹೇಳವಳೆ ಸಮೋಸ ಮತ್ತು ಪಪ್ಸು, ಜಿಲೇಬಿ 3 ಬೀಳ್ತೈತಿ ಇವಾಗ ಫೋನು. ಆ 3 ತಗೊಂಬ ಅಂತ ಹೇಳವಳೆ. ಸಿಟ್ಟೋಯ್ತು ಘಾಟು. ಅದು 3 ತಗೊಂಬ ಅಂತ ಹೇಳವಳೆ. ಇಷ್ಟೋ ತನಕ ಇವಳು ಇವಾಗ ಸ್ನ್ಯಾಕ್ಸ್ ತಿಂತಾಳೆ. ಫ್ರೈ ರೆಡಿ. ಅಷ್ಟು ಪನ್ನೀರ್ ಸಿಂಪಲಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡವಳು. ಇಲ್ಲಿ ಕೆಳಗಡೆ ಸುಟ್ಟುಬಿಟ್ಟವಳು ಹಂಗೇನೆ. ಬ್ಲ್ಯಾಕ್ ಆಗಿದೆ, ತಿಂತೀಯಾ? ತಿಂತೀನಿ. ಇದೆಲ್ಲ ಬ್ಲ್ಯಾಕ್ ತಿಂತೀಯ ಅಲ್ವಾ? ಚಪಾತಿ ಎಲ್ಲ ತಿನ್ನೋದಿಲ್ಲ ಅಲ್ವಾ ನೀನು? ಇಲ್ಲ, ಚೆನ್ನಾಗೇ ಇರಲ್ಲ. ಪನ್ನೀರ್ ಅಂತ ಸಖತ್ತಾಗಿರುತ್ತೆ. ತಗೊಂಡಿದ್ದೀನಿ. ಬಿಸಿ ಐತೆ, ಚೆನ್ನಾಗಿದೆ. ಬಿಸಿ ಐತೆ, ಸುಡ್ತೈತೆ, ಚೆನ್ನಾಗಾಗಿದೆ. ಒಳಗಡೆ ಎಲ್ಲ ಫ್ರೈಯೂ ಆಗಿದೆ. ಪನ್ನೀರ್ ಹಾಫ್ ಫ್ರೈ ಆದ್ರೂ ಪರವಾಗಿಲ್ಲ, ತಿನ್ನಬೇಕು. ಫುಲ್ ಫ್ರೈ ಮಾಡವಳೆ.
ಹ್ಯಾಂಡ್ ವಾಶ್ ಮಾಡ್ಕೊಂಡ ಹಾಂ ಕೈ ತೊಳ್ಕೊಂಡ ನೀನು ತಿನ್ನು ತಿಂದ್ಬಿಟ್ಟು ಕೈ ತೊಳ್ಕೊ. ನಾನು ಇವಾಗ ಇನ್ನೇನು ಹಾಲು ಎಲ್ಲ ಬಿಸಿ ಆಯಿತು. ಹಾಲು ಯಾವಾಗ ಕುಡಿಯೋದು? ಆಮೇಲೆ ಕುಡಿದೆಯಾ? ಸರಿ ಕುತ್ಕೊಂತೀನಿ. ಅದು ಯಾಕೆ ಸುತ್ಕೊಂಡಿದ್ಯಾ ವೇಲು? ಹಾಂ ಹೋಗು ತಿನ್ನೋಗು. ತಿಂದ್ಬಿಟ್ಟು ಕೈ ತೊಳ್ಕೊಂಡು ನೀರು ಕುಡಿ. ಇನ್ನೇನು ಹಾಲು ಬಿಸಿ ಆಗ್ತಾ ಇದೆ. ಇದು ಆಫ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಏನು ಕಾಫಿ ಏನು ಮಾಡಲ್ಲ. ಆಮೇಲೆ ಅವ್ರು ಬಂದ ಮೇಲೆ ಕಾಫಿ ಮಾಡ್ತೀನಿ. ಯಾಕಂದರೆ ಅವರು ಬರ್ತಾರಲ್ವ, ಇನ್ನೇನು ನಾನು ಒಬ್ಬಳೇ ಮಾಡ್ಕೊಂಡು ಕುಡಿಯೋದು ಅಂಥೇಳಿ ಅವ್ರು ಬಂದಮೇಲೆ ಕಾಫಿ ಮಾಡಿಕೊಂಡು ಕುಡಿಯೋದು. ಆಮೇಲೆ ಹಾಲು ಕುಡಿತಾಳಂತೆ. ಏನು ತರ್ತಾರೆ ಸ್ನ್ಯಾಕ್ಸು ಅಂಥೇಳಿ ನೋಡ್ತೀನಿ. ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಸಂಡೇ. ನಿನ್ನೆ ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಅದಕ್ಕೆ ಎಂಡ್ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ಅದಕ್ಕೇ ಬೆಳಿಗ್ಗೆಯಿಂದ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎದ್ದಿದ್ದೀನಿ, 9:30 ಆಗಿದೆ. ಬಿಸಿನೀರು ಕುಡಿಯೋಕ್ಕೆ ತಗೊಂಡೆ. ಹಾಗೇ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತಾಯಿದ್ದೀನಿ. ನಿನ್ನೆ ಸಂಜೆ ನನ್ನ ಹಸ್ಬೆಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದರು. ಅದೇ ತಿಂದ್ಬಿಟ್ವಿ. ಆಮೇಲೆ ಏನು ಡಿನ್ನರು ಏನೋ ಮಾಡಿರ್ಕಿಲ್ಲ. ಲೈಟಾಗಿ ಏನೋ ಫ್ರೂಟ್ ಸಲಾಡ್ ಏನೋ ತಿಂದ್ಕೊಂಡು ಮಲಿಕೊಂಡಿದ್ವಿ ಅಷ್ಟೇ. ಅದಕ್ಕೇ ಈ ಬ್ಲಾಗ್ ಎಂಡು ಮಾಡೋಕ್ಕಾಗಲ್ಲ, ಹಾಗೆ ಕಂಟಿನ್ಯೂನು ಮಾಡೋಕ್ಕಾಗಿಲ್ಲ. ಇವತ್ತಿಂದ ಸಂಜೆಯಿಂದ ಬ್ಲಾಗು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ರಿಲೇಷನ್ ಬರ್ತಾರೆ. ಅದಕ್ಕೇ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ. ಸಂಡೇ ಸ್ಪೆಷಲ್ ಆಗಿತ್ತು, ಆದ್ರೂ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೇ ಸಾರಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.